ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಅತಿಯಾಗಿ ಹೆಚ್ಚಿನ ಜನ ಈಗ ಡಿಪ್ರೆಷನ್ಗೆ, ಆಂಗ್ಸೈಟಿಗೆ, ಸ್ಟ್ರೆಸ್ಸಿಗೆ ಒಳಗಾಗ್ತಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಆಶ್ಚರ್ಯಕ್ಕೊಳಗಾಗ್ತೀರಾ. ಅದು ಏನೂ ಅಲ್ಲ, ಈ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾಯಿಂದ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆಗೆ ಕಂಪೇರ್ ಮಾಡ್ಕೋತಿರ್ತೀರ. ಮತ್ತು ಆಶ್ಚರ್ಯ ಅಂತ ಹೇಳಿದರೆ, ಈಗ ಅತಿ ಹೆಚ್ಚಾಗಿ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ ಜ್ಯೋತಿಷ್ಯ ಆಗಿರ್ಬೋದು, ಮತ್ತು ಈ ಟ್ಯಾರೋ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು. ನಾಳೆ ಬಗ್ಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಇರತಕ್ಕಂತಹ ಸಹಜನೇ ಹೌದು. ಆದರೆ ಮನುಷ್ಯನಲ್ಲಿ ಭಯ ಅನ್ನೋದು ಖಂಡಿತವಾಗ್ಲೂ ತನ್ನನ್ನು ತಾನು ತಿಂತಾ ಹೋಗುತ್ತೆ. ಯಾಕಂತ ಹೇಳ್ತಾರಲ್ವ, ಜೋ ಡರ ಓ ಮರ ಅಂತ. ಯಾವಾಗ ಮನುಷ್ಯನಿಗೆ ಭಯ ಅನ್ನೋದು ಸೃಷ್ಟಿ ಆಗ್ತಾ ಹೋಗುತ್ತೆ, ಆತನನ್ನು ತಿಂತಾ ಹೋಗುತ್ತೆ. ಇನ್ನೊಂದೇನು ಹೇಳಿದ್ರೆ, ನಾವು ಯಾವಾಗ ಏನು ಬಗ್ಗೆ ಭಯ ಪಡ್ತೀವೋ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡಿಬಿಡ್ತೀವಿ ಅಂತ. ಹಾಗಾಗಿ ಈ ಭಯದಿಂದ ಎಷ್ಟು ದೂರ ಉಳಿಲಿಕ್ಕೆ ಸಾಧ್ಯನೋ ಅಷ್ಟು ದೂರದಿಂದ ಇರೋದು. ಮತ್ತೇನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲಾದರೆ ಹೇಳೋರು ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳಿದರೆ, ನಮಗೆ ಯಾವ ವಿಷಯ ಎಷ್ಟು ಕಮ್ಮಿ ಗೊತ್ತಿರುತ್ತೋ ಅಷ್ಟು ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಮೊದಲಾದರೆ ನಮಗೆ ನ್ಯೂಸ್ ಅಂತ ಹೇಳಿದರೆ 8 ಗಂಟೆಯಿಂದ 8:30 ತನಕ ಒಂದು ಚಾನಲಲ್ಲಿ ಬರೋದು. ಆವಾಗ ಮಾತ್ರ ಪ್ರಪಂಚದಾದ್ಯಂತ ಏನೇನು ನಡೀತಿದೆಯೋ ಆ ಅರ್ಧ ಗಂಟೆಯಲ್ಲಿ ಮಾತ್ರ ಗೊತ್ತಾಗ್ತಿತ್ತು. ಈಗ ಪ್ರತಿ ಕ್ಷಣ ಏನಾಗ್ತಾ ಇದೆ, ಎಲ್ಲಿ ಏನಾಗ್ತಿದೆ, ಆ ಕಡೆ ಏನಾಗ್ತಿದೆ, ಇನ್ನೊಂದು ಜಗದಲ್ಲಿ ಏನಾಗ್ತಿದೆ, ಇನ್ನೊಂದು ಪ್ರಪಂಚದಲ್ಲಿ ಏನಾಗ್ತಿದೆ, ಈ ಎಲ್ಲ ಬೇಡದೇ ಇರತಕ್ಕಂಥ ಗಾರ್ಬೇಜ್ ನ್ಯೂಸ್ಗಳನ್ನು ನಮಗೆ ಬರ್ತಾ ಇದೆ. ಅದಲ್ಲದೆ ನೋಡಿ, ಎಷ್ಟೋ ಸತಿ ನಾವು ನಮಗೆ ಎಲ್ಲೋ ಹೋಗ್ತೀವಿ, ಯಾವುದೊಂದು ಹೊಸ ಬಟ್ಟೆ ಹಾಕ್ತೀವಿ, ಅದು ಎಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ. ನಾವೇನೋ ಮಾಡಿದ್ವಿ, ಏನೋ ತೊಗೊಂಡ್ವಿ, ಏನೋ ಒಂದು ಯಾರೋ ನಮಗೆ ಲೈಕ್ ಕೊಟ್ಟರು, ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಥ್ರಿಲ್ ಬರುತ್ತೆ. ಆದರೆ ಎಷ್ಟೋ ಜನ ಯಾವ ರೀತಿಯಲ್ಲಿ ಅದನ್ನು ನೋಡ್ತಾ ಇರ್ತಾರೆ ನೋಡಿ. ಈಗ ನಾನು ನಿಮಗೆ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕೂಡ ಒಂದು ವೈಬ್ರೇಷನ್ ಅಲ್ವಾ. ನಾನು ನಿಮಗೆ ಒಂದು ಒಳ್ಳೆ ಧೈರ್ಯ ಹೇಳ್ತಾ ಇದ್ದೀನಿ, ಅಥವಾ ನೀವು ಕೂಡ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮಿಂದ ಕೂಡ ನನಗೆ ಎನರ್ಜಿ ಬರ್ತಾ ಇದೆ, ನನ್ನಿಂದ ಕೂಡ ನಿಮಗೆ ಎನರ್ಜಿ ಹೋಗ್ತಾ ಇದೆ. ಪ್ರತಿ ಆಲೋಚನೆಗೂ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನಿಗೆ ರಿಯಾಲಿಟಿಯನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇರುತ್ತೆ. ಹಾಗಾಗಿ ನಮ್ಮ ಪ್ರತಿಯೊಂದು ಆಲೋಚನೆ ಕೂಡ ತುಂಬಾ ಮುಖ್ಯ. ಅದಕ್ಕೆ ನಾನು ಹೇಳ್ತಾ ಇರ್ತೀನಲ್ವಾ, ಸದಾ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ಅಂತ. ಆದರೆ ಕೆಲವೊಂದು ಸತಿ ಯಾರಿಗೊಬ್ರಿಗೆ ಕೆಲಸ ಹೋಗಿರುತ್ತೆ, ಮನೇಲಿ ಜಗಳ ಆಗಿರುತ್ತೆ, ಗಲಾಟೆ ಆಗಿರುತ್ತೆ. ಆಗ ಗಂಡ ಹೆಂಡತಿ ಫೋಟೋ ಹಾಕಿದ್ರೆ ಅಥವಾ ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗ್ತೀವೋ ಏನು ಮಾಡ್ತೀವೋ ನಮಗೆ ಗೊತ್ತಿರಲ್ಲ. ಆದರೆ ನೋಡ್ತಕ್ಕಂಥವ್ರು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ನಮ್ಗೆ ಗೊತ್ತಿರತ್ತಾ? ಇಲ್ಲ. ಹಾಗಾಗಿ ಇಂತಹ ಒಂದು ಗೊತ್ತಿದ್ದು ಈ ನೆಗೆಟಿವಿಟಿಯನ್ನೆಲ್ಲ ನಾವು ನಮ್ಮ ಕಡೆ ಸೆಳೀತಾ ಇದ್ದೀವಿ. ಮತ್ತು ನೋಡಿ, ಫ್ಯೂಚರ್ ಇಸ್ ನಾಟ್ ಫಾರ್ ಅಸ್ ಟು ಸಿ. ನೋಡಿ, ಹಿಂದೆ ಆಗಿದ್ದನ್ನು ಬದಲಾಯಿಸಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಇವತ್ತಿನ ಸಮಯ, ಈ ಸೆಕೆಂಡಿಗೆ ಮಾತ್ರ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬಲ್ಲೆ. ಈ ನಿಮಿಷ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳಿದರೆ ಮುಂದೆ ಇನ್ನೊಂದು 10 ನಿಮಿಷದಲ್ಲಿ ನನಗೇನಾಗುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಮುಂದೆ ಆಗೋದನ್ನು ಯಾರೂ ಗ್ಯಾರಂಟಿ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಷ್ಟೆಷ್ಟು ದೊಡ್ಡ ಆಸ್ಟ್ರಾಲಜರ್ಗಳಾಗಿರಬಹುದು, ಎಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅಥವಾ ಸೈಕಿಕ್ ರೀಡರ್ಸ್ ಆಗಿರ್ಬೋದು, ಕೋವಿಡ್ ಬರೋದನ್ನು ನೋಡ್ಲಿಕ್ಕಾಯ್ತಾ? ಇಲ್ಲ. ಅಥವಾ ಮುಂದೆ ಏನಾಗುತ್ತೆ, ಹೀಗೆ ಸುನಾಮಿ ಯಾಕೆ ಬಂತು, ಅಥವಾ ಈ ಭೂಕಂಪ ಯಾಕಾಯಿತು, ಇದೆಲ್ಲ ಹೇಳಲಿಕ್ಕೆ ಸಾಧ್ಯ ಆಯಿತಾ? ಇಲ್ಲ ಅಲ್ವಾ. ಹಾಗಾಗಿ ಯಾವುದು ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಭಯ, ಆತಂಕ ಬೇಡ, ಈ ಕಂಪ್ಯಾರಿಸನ್ ಬೇಡ. ಆದಷ್ಟು ಸೋಷಿಯಲ್ ಮೀಡಿಯಾನೂ ಅಷ್ಟೇ ನಿಮಗೆ ಯಾವುದು ಮೋಟಿವೇಶನನ್ನು ತರುತ್ತೆ, ಒಂದು ಸಕಾರಾತ್ಮಕ ಆಲೋಚನೆ ಆಗಿರ್ಬೋದು, ಒಂದು ಯೋಗ ಮಾಡೋದಾಗಿರ್ಬೋದು, ಜಿಮ್ ಮಾಡೋದಾಗಿರ್ಬೋದು, ಸದಾ ಪಾಸಿಟಿವ್ ಆಗಿರೋದನ್ನಾಗಿರ್ಬೋದು, ಇದನ್ನು ನೋಡ್ತಾ ಇರಿ. ಕೆಲವು ವಿಷಯಗಳು ನಮಗೆ ಬೇಡದೇ ಇರೋದನ್ನು ಅತಿಯಾಗಿ ಹೆಚ್ಚಾಗಿ ತಿಳ್ಕೊಂಡಷ್ಟು ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ, ನಮ್ಮ ಆಲೋಚನೆಗಳು ಆ ಕಡೆ ಈ ಕಡೆ ಹೋಗ್ತಾ ಹೋಗುತ್ತೆ. ದಯವಿಟ್ಟು ಮುಂದೆ ಏನಾಗುತ್ತಪ್ಪ, ಮುಂದೆ ನನ್ನ ಜೀವನ ಏನು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಬಿಟ್ಟು ಈ ಸೆಕೆಂಡ್ ನನ್ನದಾಗಿದೆ, ಇದನ್ನು ನಾನು ಎಷ್ಟು ಫುಲ್ಲಾಗಿ ಇರಲಿ, ಎಷ್ಟು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ, ನಾನು ಏನು ಮಾಡಬಲ್ಲೆ, ಒಬ್ಬರ ಜೀವನದಲ್ಲಿ ಡಿಫ್ರೆನ್ಸನ್ನು ತರಲಿಕ್ಕೆ ಅನ್ನೋ ಯೋಚನೆಯನ್ನು ಮಾಡ್ತಾ ಹೋಗಿ ಹೊರತು ಹಿಂದೆ ಆಗಿದ್ದನ್ನು ಕೂತ್ಕೊಂಡು ಅಥವಾ ಮುಂದೆ ಏನಾಗತ್ತಪ್ಪ ಅನ್ನೋದ್ರ ಬಗ್ಗೆ ಬಿಟ್ಟು ಈ ಸೆಕೆಂಡನ್ನು ಎಂಜಾಯ್ ಮಾಡಿರಿ ಕಣ್ರಿ. ಅಥವಾ ಒಂದು ಒಳ್ಳೆ ವಿಷಯವನ್ನು ನೋಡಿ, ಅಥವಾ ಒಂದು ಒಳ್ಳೆ ಬುಕ್ಕನ್ನು ಓದಿ, ಒಂದು ಒಳ್ಳೆ ಫ್ರೆಂಡ್ಸನ್ನು ಮೀಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಗ್ತಾ ಮಾತಾಡಿ. ಮುಂದೆ ಆಗೋದು ಅಥವಾ ನಿಮ್ಮ ಲೈಫನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.